ಸೊ ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಲಾಗ್ನ ಸ್ಟಾರ್ಟ್ ಮಾಡುತ್ತಾ ಇರೋದು ರೂಮ್ ಒಳಗಡೆಯಿಂದಾನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪಿ ಜಿಲಿದ್ದೀನಿ. ಇದು ಬಂದುಬಿಟ್ಟು ನನ್ನ ಬೆಡ್ಡು. ಇವಾಗ ಆಚೆ ಹೋಗ್ತಾ ಇದ್ದೀನಿ. ಈ ಬೆಡ್ಡು ಖಾಲಿ ಇದೆ. ಈ ಬೆಡ್ಡಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಅದಕ್ಕೆ ನಾನು ಚಾರ್ಜಿಂಗ್ನ ಅಲ್ಲಿ ಹಾಕಿದ್ದೀನಿ, ನನ್ನ ಪವರ್ ಬ್ಯಾಂಕ್ನ. ಇಲ್ಲೊಬ್ಬರು ಇದ್ದಾರೆ, ಅವರು ನೈಟ್ ಬರೋದು, ಮತ್ತು ಬೆಳಿಗ್ಗೆ 8 ಗಂಟೆ 9 ಗಂಟೆ ಹೋಗಿಬಿಡ್ತಾರೆ. ನೈಟು ಲೇಟ್ ನೈಟ್ ಬರ್ತಾರೆ, 11 ಗಂಟೆ ಆ ಥರ ಬಂದು ಬೆಳಿಗ್ಗೆ ಬೇಗನೆ ಹೋಗೋದು. ಇದು ಬಂದುಬಿಟ್ಟು ಅವರ ಲಾಕರೇನೆ. ಇದು ಈ ಬೆಡ್ ಮೇಲೆ ಇದ್ದಾರಲ್ಲ, ಈ ಬೆಡ್ ಮೇಲೆ ಇರೋರ ಲಾಕರ್ ಇದು. ಆಮೇಲೆ ಇದು ಕೆಳಗಡೆದು ಬಂದುಬಿಟ್ಟು ನನ್ನ ಲಾಕರು. ಅದಕ್ಕೆ ಕೀ ಎಲ್ಲ ತಗೊಬಂದು ಹಾಕಿಬಿಟ್ಟಿದ್ದೀನಿ. ಮೊನ್ನೆನೇ ಹಾಕಿದ್ದು. ನಾನು ಶಿಫ್ಟ್ ಆದ್ನಲ್ಲ ಪಿ ಜಿಗೆ, ಅವತ್ತೇ ಅದಕ್ಕೆಲ್ಲ ಕೀ ಎಲ್ಲ ಹಾಕಿದ್ದು. ಇವಾಗ ಸದ್ಯಕ್ಕೆ ಹೊರಗಡೆ ಹೋಗ್ತಾಯಿದ್ದೀನಿ. ಬನ್ನಿ ಆಚೆ ಹೋಗೋಣ. ಸ್ವಲ್ಪ ಕೆಲಸ ಇದೆ, ಹಾಗೆ ಸ್ವಲ್ಪ ಶಾಪಿಂಗ್ ಇದೆ, ಎಲ್ಲ ಮಾಡಿಕೊಂಡು ರಿಟರ್ನ್ ರೂಮಿಗೆ ಬರ್ತೀನಿ. ಅಲ್ಲಿವರೆಗೂ ಆಚೆ ಬಂದಿರೋದಕ್ಕೆ ರೀಸನ್ ಏನು, ಕೆಲಸ ಏನು ಅಂತ ಅಂದರೆ, ಇವತ್ತು ನಾನು ಡ್ರೈವಿಂಗ್ ಲೈಸೆನ್ಸ್ ತೆಗಿಸ್ಬೇಕಾಗಿತ್ತು. ಅದಕ್ಕೆ ನಾನು ಡ್ರೈವಿಂಗ್ ಸ್ಕೂಲ್ನ ಹುಡ್ಕಾಡ್ತಾಯಿದ್ದೆ. ಇಲ್ಲೇ ಹತ್ರದಲ್ಲೇ ಒಂದು ಡ್ರೈವಿಂಗ್ ಸ್ಕೂಲ್ ಇದೆ, ಹೀಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನನ್ನ ಹತ್ರ 2 ವೀಲರ್ದು ಕೂಡ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಹೀಗಾಗಿ ಅಟ್ಲೀಸ್ಟ್ ಟೂ ವೀಲರ್ ಆದರೂ ಇರಲಿ. ಬೆಂಗಳೂರಲ್ಲಿದ್ದೀನಿ, ಅದು ಲೈಸೆನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ತೆಗೆಸ್ಕೊಂಡು ಇಟ್ಕೊಳ್ಳೋಕ್ಕೆ ಹುಡ್ಕಾಡ್ತಾ ಇರೋದು. ಇವಾಗ ಸದ್ಯಕ್ಕೆ ನಾನು ಮೇನ್ ರೋಡ್ ಹತ್ತತ್ರ ಬಂದಿದ್ದೀನಿ. ಇದೆಲ್ಲ ನೋಡಿರ್ತೀರ ನೀವು, ನಾನು ಈಗಾಗಲೇ ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ. ನನ್ನ ಡೈಲಿ ಲಾಗ್ಸ್ಗಳನ್ನು ಡೈಲಿ ನೋಡ್ಕೊಂಡು ಬರೋರಿಗೆ ಗೊತ್ತಿರುತ್ತೆ ಇದೆಲ್ಲ. ಬನ್ನಿ, ನಾನು ಡ್ರೈವಿಂಗ್ ಸ್ಕೂಲ್ ಹತ್ತತ್ರ ಬಂದಿದ್ದೀನಿ. ಅದನ್ನೆಲ್ಲ ಮಾತಾಡಿಕೊಂಡು ರಿಟರ್ನ್ ಮತ್ತೆ ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ನಾನು ಲೈಸೆನ್ಸ್ದು ಎಲ್ಲ ಮಾತಾಡ್ಕೊಂಡು ಇವಾಗ ರಿಟರ್ನ್ ಮತ್ತೆ ರೂಮ್ಗೆ ಹೋಗ್ತಾಯಿದ್ದೀನಿ. ಲೈಸೆನ್ಸ್ಗೆ 3,000 ಹೇಳ್ತಾ ಇದ್ದಾರೆ. ಎಷ್ಟಾಗುತ್ತೋ ನನಗಂತೂ ಗೊತ್ತಿಲ್ಲ, ನೋಡೋಣ. ಒಟ್ಟಿನಲ್ಲಿ ತೆಗೆಸಿಡೋದು ಈ ಸದ್ಯಕ್ಕೇನು ಅರ್ಜೆಂಟಾಗಿ ಬೇಕಾಗಿಲ್ಲ, ಆರಾಮಾಗಿ ತೆಗೆಸ್ಬೋದು. ತಕ್ಷಣ ಡಾಕ್ಯುಮೆಂಟ್ಸ್ ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಅದನ್ನೆಲ್ಲ ಕೊಟ್ಟರೆ ಅವರು ತೆಗೆದು ಕೊಡ್ತಾರೆ. ಅದರದ್ದೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ರೂಮ್ಗೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕೇಳ್ಕೊಂಡು ಬಂದನಲ್ಲ, ಸದ್ಯಕ್ಕೆ ಅದರದ್ದು ನೀಡ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ರೂಮಿಗೆ ಬಂದಿದ್ದೀನಿ. ಇವಾಗ ರೂಮಿಂದ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಊಟ ಮಾಡಿಕೊಂಡು ಮತ್ತೆ ನಾನು ಹೊರಡಬೇಕು ಡ್ಯೂಟಿ ಬಂದುಬಿಟ್ಟು 1 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಅದೆಲ್ಲ ನಿಮಗೆ ಈಗಾಗಲೇ ಗೊತ್ತಿರೋ ಅಂಥ ವಿಚಾರ. ಹೀಗಾಗಿ ನಾನು ಮತ್ತೆ ನಿಮಗೆ ಸಿಗೋದು ರಾತ್ರಿ 10 ಗಂಟೆ ನಂತರ. ಅಲ್ಲಿವರೆಗೂ ಕೂಡ ವೇಟ್ ಮಾಡ್ತಾಯಿರಿ, ನಾನು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರೋವರೆಗೂ. ಇವಾಗ ಬನ್ನಿ, ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಮತ್ತೆ ಇಲ್ಲಿವರೆಗೂ. ಗಾಯ್ಸ್, ಇವಾಗ ನಾನು ಊಟ ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಬರೋದು ರಾತ್ರಿ 10 ಗಂಟೆ. ಮತ್ತು ರಿಟರ್ನ್ ಬರುವಾಗ ಸಿಗ್ತೀನಿ. ಸ್ವಲ್ಪ ಲೇಟಾಗಿದೆ, ಏನೋ ಮಾಡ್ತಾ ಕೂತಿದ್ದೆ. ಸಮಥಿಂಗ್ ಪ್ಲ್ಯಾನ್ ಶೀಘ್ರದಲ್ಲೇ ಬರುತ್ತೆ ನಿಮ್ಮ ಮುಂದೆ. ಏನು ಪ್ಲ್ಯಾನ್ ಮಾಡ್ತಾಯಿದ್ದೆ, ಏನು ನನ್ನ ಒಂದು ನೆಕ್ಸ್ಟ್ ಕಂಟೆಂಟ್ಸ್ ಅನ್ನೋದನ್ನು ಶೀಘ್ರದಲ್ಲಿ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಅದರದ್ದು ಪ್ಲ್ಯಾನ್ ನಡೀತಾ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಹೋಗ್ತಾಯಿದ್ದೀನಿ, ನೋಡ್ಬೋದು ನೀವು. ಆಗಲೇ 1 ಗಂಟೆ ಆಗೋಯ್ತು. 1 ಗಂಟೆ ಆಗಿ 1 ನಿಮಿಷ ಈಗ.